ಉರಿಲಿನಕ್ಕ? ಬೇಡ ಬೇಡ, ನಾನೇ ಉರಿತೀನಿ. ಈ ಸರಿ ನೋಡ್ಕ ಎಲ್ಲ ನೀನು ಹೆಂಗೆ ಮಾಡ್ತೀನಿ ಹೆಂಗೆ ಅಂತ. ಸರಿ ಅಕ್ಕ, ಆಯ್ತು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಕ್ಷ್ಮಿ ಮಾತಾಡ್ತಿರೋದು. ಇವತ್ತು ನಮ್ಮ ಮನೆಗೆ ಏನೋ ಹುಳಿ ಪುಡಿ ಆಡಿಸ್ತಾ ಇದೀವಿ, ಅಂದರೆ ಸಾಂಬಾರ್ ಪುಡಿ. ನಿನ್ನೆ ಒಂದಿಬ್ರು ಕಮೆಂಟ್ ಮಾಡಿದ್ದೀರಾ ಹುಳಿ ಪುಡಿ ಅಂದರೆ ಏನು, ಸಾಂಬಾರ್ ಪುಡಿ ಅಂದರೆ ಏನು ಅಂತ ಹೇಳಿ. ನಮ್ಮ ತುಮಕೂರು ಸೈಡಲ್ಲೂ ಸಾಂಬಾರ್ ಪುಡಿನ ಹುಳಿ ಪುಡಿ ಅಂತಾನೆ ಕರೆಯೋದು. ಒಬ್ಬೊಬ್ರು ಕಡೆ ಒಂದೊಂದು ಥರ ಸಾಂಬಾರ್ ಪುಡಿಗಳನ್ನ ಮಾಡ್ಕೊತಾರೆ. ನಮ್ಮ ಮನೇಲಿ ಯಾವ ಥರ ನಾವು ಹುಳಿ ಪುಡಿನ ಮಾಡ್ತೀವಿ ಅನ್ನೋದನ್ನ ಇವತ್ತು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಹಳ್ಳಿ ಕಡೆ ಹೆಂಗೆ ಅಂದರೆ ನಾರ್ಮಲ್ ಆಗಿ ಹುಳಿ ಪುಡಿ ಅಂದ್ರೇನೆ ಗೊತ್ತಿರಲ್ಲ, ಸಾಂಬಾರ್ ಪುಡಿ ಅಂದ್ರೂ ಗೊತ್ತಿರಲ್ಲ. ಹಳ್ಳಿ ಕಡೆ ಹೇಳ್ತಾ ಇರೋದು, ಸಿಟಿ ಕಡೆ ಇವಾಗೆಲ್ಲ ಅದೆಲ್ಲ ನಾರ್ಮಲ್. ಎಲ್ಲರ ಮನೆಗಳಲ್ಲೂ ಸಾಂಬಾರ್ ಪುಡಿ ಇದ್ದೇ ಇರುತ್ತೆ. ಆದರೆ ಹಳ್ಳಿಗಳ ಕಡೆ ಹೇಳಬೇಕು ಅಂದರೆ ಅಷ್ಟಾಗಿ ಯಾರೂ ಸಾಂಬಾರ್ ಪುಡಿ ಮಾಡಿಸಿಟ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾರ ಮನೇಲೂ ನೋಡೇ ಇಲ್ಲ. ಆವಾಗ ನಾವೆಲ್ಲ ನೋಡಿರೋದು ಚಿಕ್ಕ ಹುಡುಗರಾಗಿದ್ದಾನು ಯಾರು ಸಾಂಬಾರ್ ಪುಡಿಗಳನ್ನ ಮಾಡಿಸ್ತಾ ಇರಲಿಲ್ಲ. ಸಪ್ರೇಟು ಒಂದು ಸ್ವಲ್ಪ ಧನಿಯಾ ಪುಡಿ ಮಾಡಿಸಿಟ್ಕೊಂಡ್ಬಿಡೋರು, ಸಪ್ರೇಟು ಸ್ವಲ್ಪ ಖಾರದ ಪುಡಿ ಮಾಡಿ ಇಟ್ಕೊಂಡ್ಬಿಡೋರು. ಅಷ್ಟನ್ನೇ ಎಲ್ಲ ಸಾಂಬಾರ್ಗೂ ಯೂಸ್ ಮಾಡೋರು. ಮಾಮೂಲಿ ಖಾರದ ಪುಡಿಗೆ ಬೇಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಾರಲ್ಲ, ಸುಮ್ಮನೆ ಒಂದು 5 kg ಮೆಣಸಿನ್ಕಾಯಿ ತಂದುಬಿಟ್ಟು ಅವಾಗೆಲ್ಲ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಹಾಗೇನೆ. ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಅವ್ರವ್ರ ಕಡೆ ಮಧುಗಿರಿ ಸೈಡೆಲ್ಲೂ ನಾರ್ಮಲಾಗಿ ಸುಮ್ಮನೆ ಖಾರದ ಪುಡಿ ಧನಿಯಾ ಪುಡಿ ಅಂತ ಆಡಿಸಿಟ್ಕೊಳ್ಳೋರು. ಖಾರದ ಪುಡಿ ಏನೂ ಆಗ್ತಿರಲಿಲ್ಲ, ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇರಲಿಲ್ಲ. ಮಾಮೂಲಿ ಏನಿರುತ್ತೆ ಗುಂಟೂರು ಮೆಣಸಿನ್ಕಾಯಿ ಅದನ್ನೇ ಒಂದು 5 kg ಒಂದು 2-3 kg ಮಾಡಿಸಿಟ್ಕೊಂಡ್ಬಿಡೋರು ಖಾರದ ಪುಡಿ. ಆಮೇಲೆ ಧನಿಯಾ ಪುಡಿಗೆ ಹಾಕ್ಕೊಳ್ಳೋರು. ಏನಾಗ್ತಾ ಇದ್ರು ಧನಿಯಾ ಪುಡಿಗೆ ಖಾರ ಮೆಣಸಿನ್ಕಾಯಿ ಹಾಕ್ತಾ ಇರಲಿಲ್ಲ, ಬರೀ ಮೆಣಸು ಜೀರಿಗೆ ಆಮೇಲೆ ಕಡಲೆಬೇಳೆ ಹಾಕೋರು, ಕಡಲೆಪಪ್ಪು ಹಾಕೋರು, ಆಮೇಲೆ ಅರಿಶಿನ ಹಾಕೋರು. ಇಷ್ಟನ್ನು ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇಷ್ಟನ್ನು ಸಪ್ರೇಟ್ ಧನಿಯಾ ಪುಡಿ ಮಾಡಿಟ್ಕೊಂಡು ಇದನ್ನು ಎಲ್ಲ ಸಾಂಬಾರ್ಗೂ ಬಳಸ್ಕೊಳ್ಳೋರು. ಇವಾಗ ರೀಸೆಂಟಲ್ಲಿ ಹುಳಿ ಪುಡಿ ಅಂತ ಮಾಡಿಸಿ ಇಟ್ಕೊಳ್ತಾರೆ. ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಬಳಸ್ಕೊಂಡು ಹಾಕ್ಕೋತಾರೆ. ಇನ್ನು ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲನೂ ನನಗೆ ಗೊತ್ತಾಗಿದ್ದು ಹುಳಿ ಪುಡಿ ಅಂದ್ರೇ ಇವರು ಸಪ್ರೇಟಾಗಿ ಮಾಡಿಸಿಟ್ಕೊಂಡ್ಮೇಲೆ ನನಗೂ ಗೊತ್ತಾಗಿದ್ದು. ಇವ್ರ ಕಡೆ ಎಲ್ಲ ಹೇಗೆ ಮಾಡ್ತಾರೆ ನನಗೆ. ಆಮೇಲೆ ಸಾಂಬಾರು ನಮ್ಮ ಕಡೆನೂ ಹಳ್ಳಿ ಕಡೆ ಅಂದರೆ ಗೊತ್ತಲ್ವ ನಿಮಗೆಲ್ಲ, ನಾಟಿ ಸ್ಟೈಲು ರುಚಿ ಅದೇ ಒಂಥರ ರುಚಿ. ಹುಳಿ ಪುಡಿ ಹಾಕಿ ಸಾಂಬಾರು ಪುಡಿ ಮಾಡ್ತೀವಲ್ಲ, ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡ್ತೀವಲ್ಲ, ಅದೇ ಒಂಥರ ಟೇಸ್ಟು. ಎರಡೂ ಒಟ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಮ್ಮಮ್ಮ ಮನೆಗೂ ಸಿಂಪಲಾಗಿ ನಾನು ಹೇಳ್ಬಿಡ್ತೀನಿ ಈ ಥರ ಮಾಡಿಟ್ಕೊಳ್ಳಿ ಅಂತ. ಆದರೂ ಅವ್ರ ಟೇಸ್ಟಿಗೆ ಅವ್ರ ಬದಲಾವಣೆ ಆಗಲ್ಲ. ಸೊ ಅವ್ರು ಯಾವ ಥರ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಅದೇ ಥರನೇ ಮಾಡ್ಕೊಳ್ಳೋದು. ಇವಾಗೆಲ್ಲ ಏನು ಮಾಡ್ಕೋತಾರೋ ನಮಗೂ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನನ್ನ ಗಂಡನ ಮನೇಲಿ ನಾನು ರೆಡಿ ಮಾಡ್ಕೊಡ್ತೀನಿ ಮೆಣಸಿನ ಪುಡಿನ ಮತ್ತು ಸಾಂಬಾರು ಪುಡಿನ. ನಮ್ಮ ಅತ್ತೆ ಎಲ್ಲ ಹೊಂದಿಸ್ಕೊಡ್ತಾರೆ, ನಾನು ರೆಡಿ ಮಾಡ್ಕೊತೀನಿ. ಮೊದಲೆಲ್ಲ ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸೋರು, ಇವಾಗ ನಾನೇನೆ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ. ಒಂದು 2 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ ಮನೇಲಿ ಸಾಂಬಾರು ಪುಡಿನ. ಈಗ ಅಡುಗೆ ಮನೆ ಜವಾಬ್ದಾರಿ ಪೂರ್ತಿಯಾಗಿ ನನ್ನತ್ತೆ ನನಗೆ ವಹಿಸಿರೋದ್ರಿಂದ ನಾನು ಹೇಗೆ ಬೇಕೋ ಹಾಗೆ ಸಾಂಬಾರು ಪುಡಿಗಳನ್ನ ಮತ್ತು ಧನಿಯಾ ಪುಡಿಗಳನ್ನ ನನಗೆ ಗೊತ್ತಿರುತ್ತಲ್ವ ಅಡುಗೆ ಯಾವ ಥರ ಮಾಡ್ತೀನಿ, ಯಾವುದಕ್ಕೆ ಏನು ಉಪಯೋಗಿಸ್ತೀನಿ ಅಂತ. ಹಾಗಾಗಿ ಒಂದು 5 kg ಅಷ್ಟು ನಾನು ಸಾಂಬಾರು ಪುಡಿ ಮಾಡಿಸಿಟ್ಕೊಂಡೆ ಅಂದರೆ ನನಗೆ 1 ವರ್ಷದ ಮೇಲೆ 1-2 ತಿಂಗಳು ಕರೆಕ್ಟಾಗಿ ಆ ಪೌಡ್ರು ನನಗೆ ಸರಿ ಹೋಗುತ್ತೆ. ಈ ವರ್ಷ ನಾನು ಜನವರಿ ಹೊಸ ವರ್ಷಕ್ಕೆ ನನಗೆ ಗೊತ್ತಾಗುತ್ತೆ, ಜನವರಿಲಿ ನಾನು ಏನಾದರೂ ಮೆಣಸಿನ ಪುಡಿ ಮಾಡಿಸಿಟ್ಕೊಂಡೆ ಅಂದರೆ ನೆಕ್ಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ವರೆಗೂ ಬರುತ್ತೆ ನನಗೆ. ಎಷ್ಟು ಒಂದು 5ರಿಂದ ಒಂದು 5.5 kg 6 kg ಅಷ್ಟು. ಸೊ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಗೊಂಬೆಗಳ ಹತ್ರ ಅದೆಲ್ಲನೂ ಕೆಲಸ ಮಾಡ್ಸೋಕ್ಕಾಗಲ್ಲ. ಯಾವ ಥರ ಏನೇನು ಎಷ್ಟೆಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಕಡೆ ಯಾವ ಥರ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಸಾಂಬಾರು ಪುಡಿಗಳನ್ನ ಮಾಡ್ತೀರಾ, ಹಾಗೆ ನಾನು ಹೇಳಿದ್ರಲ್ಲಿ ಐಟಮಲ್ಲಿ ಯಾವುದಾದ್ರೂ ಮಿಸ್ ಮಾಡಿದ್ದೀನಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ. ಒಬ್ಬೊಬ್ರು ಒಂದೊಂದು ಥರ ಟೇಸ್ಟ್ ಅವ್ರವ್ರ ಟೇಸ್ಟಿಗೆ ತಕ್ಕಾಗಿ ಮಾಡ್ಕೋತಾರೆ. ಆಮೇಲೆ ನೀವು ಈ ಥರ ಮಾಡ್ತೀರಾ, ನಾವು ಈ ಥರ ಮಾಡಲ್ಲ, ಆ ಥರ ಎಲ್ಲ ದಯವಿಟ್ಟು ಕಮೆಂಟ್ ಮಾಡಬೇಡಿ ಆಯಿತಾ. ನಮ್ಮ ಟೇಸ್ಟಿಗೆ ತಕ್ಕಾಗಿ ಸಿಂಪಲಾಗಿ ನಾವು ಮಾಡ್ಕೊಳ್ಳೋ ಅಂಥ ಒಂದು ಸಾಂಬಾರು ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು 5 kg ಆಗೋಷ್ಟು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ. ಮೆಣಸಿನ್ಕಾಯಿ ಇವಾಗ ನಾನು 1.5 kg ಮೆಣಸಿನ್ಕಾಯಿ ತೊಗೊಂಡೆ ಅಂದರೆ 2 kg ಅರ್ಧ kg ಜಾಸ್ತಿ ಇರಬೇಕು ಮೆಣಸಿನ್ಕಾಯಿಗಿಂತ. ತುಂಬ ಖಾರ ಇರೋ ಮೆಣಸಿನ್ಕಾಯಿ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಖಾರ ಇರಲಿ ಇಲ್ಲದೇ ಇರಲಿ ನಮಗೆ ಇಷ್ಟು ಸಾಕು. ಇದೇನೇ ತುಂಬ ಖಾರನೇ ಅನಿಸುತ್ತೆ. 1.5 kg ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬರುತ್ತೆ ಸಾಂಬಾರು ಪೌಡ್ರು. ಹಾಗಾಗಿ 1.5 kg ಸಾಕಾಗುತ್ತೆ 2 kg ಧನಿಯಾ ಬೀಜಕ್ಕೆ. ಸೊ 1.5 kg ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿಗೆ 2 kg ಧನಿಯಾ ಬೀಜ, ಅರ್ಧ kg ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ, ಅದು ಕಲ್ಲರ್ಗೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಸಾಂಬಾರು ಒಂಥರ ಲೋಳೆ ಥರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು. ಇವಾಗ 1 kg ಬಳಸ್ತಾರೆ ಕೆಲವೊಬ್ರು, ಅದು ತುಂಬ ಜಾಸ್ತಿ ಅನಿಸುತ್ತೆ. ಚಿಕ್ಕ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಂದು 5 kgಗೆ ಒಂದು ಅರ್ಧ kg ಸಾಕಾಗುತ್ತೆ. ನಾನು ಅಷ್ಟೇ ಹಾಕೋದು. ಮೇಯ್ನಾಗಿ ಬೇಕಾಗಿರೋದು ಇದು 3 ಐಟಮು: ಮೆಣಸಿನ್ಕಾಯಿ, ಧನಿಯಾ, ಬ್ಯಾಡಿಗೆ ಮೆಣಸಿನ್ಕಾಯಿ. ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡ್ರೆ ಇನ್ನು ಮಿಕ್ಕಿರೋದೆಲ್ಲನೂ ಒಂದು 250 ಗ್ರಾಮು, 200 ಗ್ರಾಮ್, 100 ಗ್ರಾಮ್ ಆದರೆ ಎಕ್ಸ್ಟ್ರಾ ಐಟಮ್ಸ್ ನಾವು ಹಾಕೋವಂಥದ್ದು ಸಾಕಾಗುತ್ತೆ. ಖಾರದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ಮೆಣಸನ್ನ ಕಡಿಮೆನೇ ಹಾಕೋಬೇಕಾಗುತ್ತೆ.
100 ಗ್ರಾಮ್ ಮೆಣಸು ಹಾಕೊಂಡ್ರೆ 100 ಗ್ರಾಮ್ ಮೆಂತ್ಯ ಹಾಕೋತೀನಿ. ಜೀರಿಗೆನೂ ಅಷ್ಟೇ ಒಂದು 200 ಗ್ರಾಮ್ ಹಾಕಿದ್ರೆ ನಡೆಯುತ್ತೆ. ಸಾಸಿವೆ 100 ಗ್ರಾಮ್ ಹಾಕೋತೀನಿ. ಚಕ್ಕೆ ಲವಂಗ 100 ಗ್ರಾಮ್ ಹಾಕ್ತೀನಿ. ಹಾಗೆ ಅರಿಶಿನ ಒಂದು ಸ್ವಲ್ಪ, ಅರಿಶಿನದ ಪುಡಿ ಆದರೂ ನಡೆಯುತ್ತೆ, ಅರಿಶಿನದ ಗೋಟ್ ಆದರೂ ನಡೆಯುತ್ತೆ. ನಿಮ್ಮ ಒಂದು ಕಲರಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನೊಂದು 50 ಗ್ರಾಮ್ನಷ್ಟು ಹಾಕ್ಕೋತೀನಿ. ಆಮೇಲೆ ಕರಿಬೇವು ಫ್ರೆಶ್ ಆಗಿರೋದನ್ನು ಹುರಿದ್ಬಿಟ್ಟು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಒಂದು 250 ಗ್ರಾಮ್ ಹಾಕ್ಕೋತೀನಿ. ಕಡಲೆಬೇಳೆ 250 ಗ್ರಾಮು, ಕಡಲೆಪಪ್ಪು 250 ಗ್ರಾಮ್ ಹಾಕ್ಕೋತೀನಿ. ಹಾಗೆ ಅಕ್ಕಿ ಒಂದು 100 ಗ್ರಾಮಿಂದ ಒಂದು 150 ಗ್ರಾಮ್ ಸಾಕಾಗುತ್ತೆ. ತುಂಬ ಹಾಕಿದ್ರೆ ಮಂದ ಬಂದ್ಬಿಡುತ್ತೆ ಸಾಂಬಾರು. ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ನಡೆಯುತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ಸೊ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕಬೇಕು ಅಷ್ಟೇ ಅಕ್ಕಿ. ಆಮೇಲೆ ಉದ್ದಿನ ಬೇಳೆನೂ ಅಷ್ಟೇ ಒಂದು 1/4 kg. ಎಲ್ಲನೂ ಇಷ್ಟು ಐಟಮ್ ಹಾಕ್ಕೋಬೇಕು. ಕೆಲವೊಬ್ಬರು ತೊಗರಿ ಬೇಳೆನ ಹಾಕ್ತಾರೆ. ನಾನು ಯಾವತ್ತೂ ತೊಗರಿ ಬೇಳೆ ಯೂಸ್ ಮಾಡಿಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ ತೊಗರಿ ಬೇಳೆನೂ, ಆಯಿತಾ? ಯಾಕಂದರೆ ಅದು ಟೇಸ್ಟ್ ನೋಡಿದ್ದೀನಿ ನಾನು, ಬಟ್ ನಾನು ಹಾಕಿಲ್ಲ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕು ತೊಗರಿ ಬೇಳೆನ. ಹಾಗೆ ಹೆಸರು ಬೇಳೆ ಅದೆಲ್ಲ ಹಾಕ್ತಾರಲ್ವೋ ಗೊತ್ತಿಲ್ಲ ನನಗೆ. ಕೆಲವೊಬ್ಬರು ಇಂಗು ಬಳಸ್ತಾರೆ ಅದಕ್ಕೆ. ನಾನು ಕೂಡ ಇಂಗು ಬಳಸಿಲ್ಲ ಮತ್ತು ತೊಗರಿ ಬೇಳೆ ಬಳಸಿಲ್ಲ. ಇಷ್ಟು ಐಟಮ್ನ ನನ್ನ ಮನೆ ಸಾಂಬಾರು ಪುಡಿಗೆ ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ಯಾವುದಾದ್ರೂ ನೀವು ಮಿಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಇದಿಷ್ಟೇ ಐಟಮು ಸಾಂಬಾರು ಪುಡಿಗೆ ಬೇಕಾಗಿರೋದು. ಎಲ್ಲ ಚೆನ್ನಾಗಿ ಹದವಾಗಿ ಹುರ್ಕೊಬೇಕು. ಹುರಿಬೇಕಾದ್ರೆ ತುಂಬ ರೋಸ್ಟ್ ಮಾಡಿದ್ರೆ ಸಾಂಬಾರು ಕೂಡ ಕೆಟ್ಟೋಗ್ಬಿಡುತ್ತೆ. ಮತ್ತು ಸಾಂಬಾರು ಪುಡಿ ಮಾಡಬೇಕಾದ್ರೆ ತುಂಬ ತಾಳ್ಮೆ ಇರಬೇಕು. ಈಗ ಧನಿಯಾ ಪುಡಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ತುಂಬ ಮೀಡಿಯಮ್ ಹುರಿ ಇಟ್ಕೊಂಡೇ ಹುರಿಬೇಕು. ಏನೋ ಮಾಡ್ತೀವಿ ಅಲ್ವಾ ಅಂತ ಹೇಳ್ಬಿಟ್ಟು ದಬ ದಬ ಅಂತ ಹುರಿ ಇಟ್ಕೊಂಡು ದಗ ದಗ ಅಂತ ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ಬಡ 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 ಅಂತ ಹುರಿದುಬಿಟ್ಟು ಬೇಗ ಬೇಗ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಒಳಗೆ ಹಾಕ್ಸ್ಕೊಂಬರೋದಲ್ಲ. ಸಾಂಬಾರು ಪುಡಿ ಮಾಡಬೇಕಾದ್ರೆ ತುಂಬ ತಾಳ್ಮೆಯಿಂದ, ಅದಕ್ಕೆ ಅಂತಲೇ ಪೇಷನ್ಸಿಂದ ಟೈಮ್ ಕೊಟ್ಬಿಡಬೇಕು. ನಿಧಾನವಾಗಿ ಮಾಡಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಎಷ್ಟು ನಾವು ಹದವಾಗಿ ಕ್ಲೀನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೊತೀವಿ, 1 ವರ್ಷದವರೆಗೂ ಅದು ಘಮ ಹೋಗೇ ಇರಲ್ಲ. ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಬಾಕ್ಸಲ್ಲಿ. ಮತ್ತು ಕೆಲವೊಬ್ಬರು ಅದನ್ನು ಒಂದೊಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದರಲ್ಲೇ ತೆಗೆದು ಮುಚ್ತಾ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸಪ್ರೇಟು ಒಂದು ಚಿಕ್ಕ ಡಬ್ಬಿಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಖಾಲಿ ಆದಂಗೆ ತೆಗೆದು ಹಾಕ್ಕೋಬೇಕು. ಪದೇ ತೆಗೆದು ಮುಚ್ತಾ ಇದ್ರೆ ಅದು ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ ಪುಡಿದು. ಹಾಗಾಗಿ ಹುರಿಬೇಕಾದ್ರೆ ಹದವಾಗಿ ಪೇಷನ್ಸಿಂದ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಹುರಿದು, ಮೇಯ್ನಾಗಿ ಧನಿಯಾ ಮತ್ತು ಮೆಣಸಿನ್ಕಾಯಿನೇ ಯಾವುದೇ ಕಾರಣಕ್ಕೂ ರೋಸ್ಟ್ ಮಾಡಲೇಬಾರ್ದು. ರೋಸ್ಟ್ ಮಾಡಿದ್ರೆ ಸಾಂಬಾರು ಕಹಿ ಆಗಿಬಿಡುತ್ತೆ, ಅಷ್ಟೇ ಚೆನ್ನಾಗಿ ಬರಲ್ಲ. ಸೊ ಇಷ್ಟೇ ಸ್ನೇಹಿತರೆ. ಎಲ್ಲನೂ ಇವಾಗ ನಾನು ಕ್ಲೀನಾಗಿ ಹುರಿದ್ಬಿಟ್ಟು ಇದನ್ನೆಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಬರ್ತೀವಿ ಈಗ. ಎಲ್ಲ ನೋಡ್ಕೊಂಡ? ಹ್ಞೂ ಅಕ್ಕ, ಇದೇ ಥರನೇ ಮಾಡ್ತಾ ಇದ್ರು. ಆದರೆ ನಮ್ಮನೇಲಿ ಉದ್ದಿನ ಬೇಳೆ, ಹೆಸರು ಕಾಳು ಇಂಥದ್ದೆಲ್ಲ ಏನು ಹಾಕ್ತಾ ಇರಲಿಲ್ಲ. ಇದೆಲ್ಲ ಹಾಕಿದ್ರೆ ಜಾನಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ ಧನಿಯಾ ಪುಡಿನ ನಾವು ಸಪ್ರೇಟ್ ಹಾಕಿ ಇಟ್ಕೊಬೇಕು. ಅದು ಯಾವಾಗಾದರೂ ನಾನ್ ವೆಜ್ ಮಾಡಿದಾಗ ಅದಕ್ಕೆ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಈಗ ಮಾಮೂಲಿ ನಾವು ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾರು, ಬೇರೆ ಬೇರೆ ಸಾಂಬಾರುಗಳೆಲ್ಲ ಮಾಡ್ತಿರ್ತೀವಲ್ಲ, ಪಲ್ಯಗಳು, ಅದಕ್ಕೆಲ್ಲನೂ ಇದರಲ್ಲಿ 1-2 ಸ್ಪೂನ್ ಹಾಕ್ಬಿಟ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಮತ್ತು ಸಾಂಬಾರಿಗೆ ಎಕ್ಸ್ಟ್ರಾ ನಾವು ಧನಿಯಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲನೂ ಇದರಲ್ಲೇ ಇರುತ್ತಲ್ಲ, ಧನಿಯಾ ಕಾಳು ಎಲ್ಲ ಹಾಕಿರ್ತೀವಿ. ಹ್ಞೂ ಅಕ್ಕ, ಮನೆಯೆಲ್ಲ ಎಷ್ಟು ಗಮ್ ಅಂತ ಇದೆ ನೋಡು. ಹ್ಞೂ ಜಾನಕಿ, ಇನ್ನು ಇದನ್ನು ಪುಡಿ ಮಾಡಿಸ್ಕೊಂಬರ್ಲಿ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. 2 ದಿವಸ ಆದರೂ ಹೋಗೋದೇ ಇಲ್ಲ. ಅಂದರೆ ಹಾಕ್ಸ್ಕೊಂಬತ್ತಿದ್ದಂಗಲ್ಲೇ ಒಂಚೂರು ತಣ್ಣಗೆ ಮಾಡಿಬಿಟ್ಟು ಎಲ್ಲ ತಿರುವಿ ಡಬ್ಬಕ್ಕೆ ತುಂಬಿ ಇಕ್ಕೊಂಬಿಡ್ಬೇಕು ಹಿಂದೆಲೇನೆ. ನಾಳೆಗೆ ತಿರುವಿ ಇಕ್ಕಂತೀನಿ, ನಾಳೆ ತಿರುವಿ ಇಕ್ಕಂತೀನಿ ಅಂತಂದರೆ ಎಲ್ಲ ಘಮ ಎಲ್ಲ ಹೊರಟೆ ಹೋಗ್ಬಿಟ್ಟಿರ್ತತಿ. ಹ್ಞೂ ಅಕ್ಕ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಎಷ್ಟು ಗಮ್ ಅಂತಿದೆ ನೋಡು. ಲಕ್ಷ್ಮಿ, ಆಗ್ಲಿಲ್ವಾ? ಒತ್ತಾಗೋಯ್ತು. ನಾನು ಅಲ್ತ ಕೊಡ್ತೀನಿ, ರೀತ ಕೊಟ್ಟು ಕಳಿಸ್ರಿ. ನಿಮ್ದಿನ್ನ ಆಗಲ್ಲಮ್ಮ. ಇನ್ನು ಅವೆಲ್ಲ ಬಿಸಿಲುಗೆ ಹಾಕಿ ಒಣಗಿಸ್ಕೋಬೇಕೇನೋ, ಒತ್ತಾಗೋತತೆ. ಹೂ ಕಣಮ್ಮ, ಹೊಲ್ತಕ್ಕೆ ಹೋಗ್ತೀನಿ. ಇನ್ನು ಎಲ್ಲ ಆಯ್ತೇನು ಹುರಿದಿದ್ದು? ಹ್ಞೂ ಬಾವ, ಎಲ್ಲ ಆಗೈತೆ. ಮೆಣಸಿನ್ಕಾಯಿನೆಲ್ಲ ಒಂಚೂರು ಬಡ್ದ್ಬಿಟ್ಟು ಪುಡಿ ಮಾಡಿ ಎಲ್ಲ ಡಬ್ಬಕ್ಕೆ ತುಂಬ ಕಳಿಸ್ತೀವಿ. ಇಷ್ಟೊತ್ತಿಗೆ ಆಗಿದ್ರೆ ಹೋಗಿ ಹಾಕ್ಸ್ಕೊಬತ್ತಿದ್ದೆ, ಒತ್ತಾಗೋಯ್ತು. ರೀತ ಕೊಟ್ಟು ಕಳಿಸ್ಬಿಡ್ರಮ್ಮ, ದನಗಳು ಹೊಡ್ಕೊಂಡು ಹೋಗ್ತೀನಿ ನಾನು. ಸರಿ ಆಯ್ತು, ಹೋಗ್ರಿ ಬಾಬಾ. ಇಲ್ಲಾಂದ್ರೆ ನಾವೇ ಹೋಗಿ ಹಾಕಿಸ್ಕೊಂಬತ್ತೀವಿ. ಹೋಗ್ರಿ ನೀವು, ನಾನು ಲಕ್ಷ್ಮಿ ಅಕ್ಕ ಓದ್ತೀವಿ. ನೀವೇ ಹೋಗ್ತೀರಾ? ಇರ್ಲಿ ಬಿಡಮ್ಮ, ಇಲ್ಲಾಂದ್ರೆ ಸಾಯಂಕಾಲಕ್ಕೆ ಬಂದು ನಾನು ಹಾಕ್ಸ್ಕೊಬತ್ತೀನಿ. ಬೇಡ, ಹೋಗ್ರಿ ನೀವು, ನಾವು ಹಾಕ್ಸ್ಕೊಂಬತ್ತೀವಿ. ಹೋಗ್ರಿ ಜಾನಕಿ, ಬಾಕ್ಸ್ ತಗೊಬರೋ. ಓ ಸರಿ ಆಯ್ತು, ಹೋಗಿ ಹಾಕ್ಸ್ಕೊಬರ್ರಮ್ಮ. ಹೆಂಗ ಮಾಡ್ರಿ. ಇದೇನಮ್ಮ, ನೆನ್ನೆ ಹೋಗಿ ಅವಲ್ಲಿ ಇವತ್ತು ಬಂದ್ಬಿಟ್ಟಿದ್ದಿ. ಇನ್ನೊಂದೆರಡು ದಿನ ಇದು ಬರೋದಲ್ವೇ? ಯಾಕ ನಾನು ಬಂದಿದ್ಕೇನ ಹಿಂಸೆ ಆಗ್ತೈತೆ ನಿನಗೆ? ಅಯ್ಯಯ್ಯ, ಹಿಂಸೆ ಆಗ್ತೈತೆ ಅಂತೇಳಿ ನಾನು ನಿನಗೆ ಏನೋ ಮಗಳ ಮನೆಗೆ ಹೋಗಿದ್ದಿ, 1-2 ದಿನ ಇದು ಬರಲಿ ನಿಮ್ದೇ ಅಂತ ಅಂದ್ರೆ ಅವಲೇ ಬಂದಿದ್ದೀಗಲ್ಲಮ್ಮ. ಹಂಗೆಲ್ಲ ಮಗಳ ಮನೆಗೆ ಹೋಗಿ ಸ್ಯಾನೆ ದಿನ ಇರಬಾರ್ದು. ಅದಕ್ಕೆ ಬಂದೆ. ಓ ಆಯ್ತಾಯ್ತು, ಹೋಗು. ಒಂದಂಗೆ ಎಳಿಮಯ್ಯ ಸಿಕ್ಕಿದ್ರಮ್ಮ? ಸಿಗದೆ ಏನ್ ಮಾಡ್ತಾನೆ, ಮನೆಗೆ ಇದ್ದ ನಾವು ಹೋದಾಗ. ದುಡ್ಡು ಬಂತಂತೇನು? ಬಂದಾಗ ಬತ್ತ ತಕ. ಸರಿ ಸರಿ ಆಯ್ತು, ಹೋಗು. ನಾನಿಲ್ಲ ಅಂತ ಅವಾಗ್ಲೇ ಮನೆಗೆಲ್ಲ ಗಮ್ ಗುಡಿಸ್ತಾವ್ರೆ, ಏನೇನ ಮಾಡ್ತಾವ್ರೆ ಎಲ್ಲ.
ಎಲ್ಲ ಸಾರಿನ ಪುಡಿನ ಏನೋ ಮಾಡ್ಸ್ಕೊಂತವ್ರೆ. ನನ್ನ ಮಗಳಿದ್ದಾಗ ಮಾಡಿದ್ರೆ ಅವಳೊಂದಿಷ್ಟು ತಗೊಂಡು ಹೋಗ್ತಿರ್ಲಿಲ್ವಾ? ಎಂತವ್ರು ಇರ್ಬೇಡ ನೋಡಿ ಇವ್ರು. ಯಾರದು? ಓ ಏನಂತೆ ಮಗಳ ಮನೆಯಿಂದ ಸವಾರಿ ಹೊರಟು ಬಂದ್ಬಿಟ್ಟೈತೆ. ಯಾಕೆ ಹೆಂಗೈತ್ ಮೈಗೆ? ಹೆಂಗೂ ಇಲ್ಲ ಕಣಂತೆ. ಓ 10 ಲಕ್ಷ ದುಡ್ಡು ಬಂದಿತ್ತಲ್ಲ, ಹೆಂಗ್ ಹೋಗಿದ್ರೆ ಹಂಗೆ ಬಂದಿದ್ದೀರಿ. ಏನು ಒಂದೀಟು ಬದಲಾವಣೆನೇ ಇಲ್ಲ ಮೈ ಮೇಲೆ. ಏ ಅವೆಲ್ಲ ನೀನೇನೆ ಕೇಳೋದು? 10 ಲಕ್ಷ ನಿನಗ್ ಬಂದೈತಾ? ಅಯ್ಯೋ ಸದ್ಯಕ್ ನಮ್ಗೆಲ್ಲ ಬರ್ತತೆ, ನಮ್ಮಂತವ್ರಿಗೆಲ್ಲ ಬರ್ತತೇನತ್ತೆ. ಮೊತ್ತಿಗೆ ಬಾಯಿ ಮುಚ್ಕೊಂಡಿರು. ಅಲ್ಲ ಕಣತೆ, ನೀವೇ ಅಲ್ವೇ ಓಡಾಗಿದ್ದು 10 ಲಕ್ಷ ದುಡ್ಡು ಬಂದೈತೆ, ಒಡವೆ ತಕೊಂತೀನಿ ಬಟ್ಟೆ ತಕೊಂತೀನಿ ಅಂತ. ಎಷ್ಟ್ ಜೊತೆ ಕೊಡ್ಸಿಳು ಬಟ್ಟೆ ನಿನ್ ಮಗಳು ನಿನ್ಗೆ? ಕೊಡ್ಸ್ತಾಳೆ ನೋಡಿ ತಗಳೆ. ಹಾಕೊಂಡಾಗ ನೋಡಿ ಹೊಟ್ಟೆ ಉರ್ಕಣಿವಂತೆ. ಸದ್ಯಕ್ಕೆ ಅಷ್ಟ್ ಮಟ್ಟಿಗೆ ತಂದು ಕೊಡ್ಲಿ ಹೇಳತ್ತೆ, ನಾವು ಸಂತೋಷ ಪಡ್ತೀವಿ. ಏನ್ ನನ್ನ ಮಗಳನ್ನ ನಿನ್ನ ಗತಿಗೆಟ್ಟೋಳು ಅನ್ಕೊಂಡಿದ್ದೀಗೇನೆ? ನೋಡತ್ತೆ, ನೆಟ್ಟಗ್ ಮಾತಾಡ್ರಿ ನೀವು. ನಾನೇ ಅನ್ಬಾರ್ದಂದೆ ಅಂತ ಇಂಥ ಮಾತಂತೀರಿ ನನಗೆ ನೀವು? ಅಲ್ಲ ನೀವ್ ಹೇಳಿದ್ದೆ ನಾನು ಹೇಳ್ತಿರೋದು. ಅದ್ರಾಗೇನೈತೆ? ದುಡ್ಡು ಬಂದಿರೋರು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ರೆ ನಾವೇನಕ್ಕೆ ಕೇಳಕ್ ಬರ್ತಿದ್ವಿ? ಏನು ಅಷ್ಟ್ ಮಾಡಿಸ್ಕೊಂತೀವಿ, ಇಷ್ಟ್ ಮಾಡಿಸ್ಕೊಂತೀವಿ, ಅಷ್ಟು ಓದ್ಕೊಂತೀವಿ, ಇಷ್ಟು ಓದ್ಕೊಂತೀವಿ ಅಂತ ಕುಣಿತಿದ್ರಿ. ಅದಕ್ಕೆ ಕೇಳ್ದೆ. ಅದಕ್ಕೆ ನೀವು ಹೇಳೋದು ನನಗೆ ಗತಿಗೆಟ್ಟೋಳು ಅಂತ. ನನ್ನ ಗಂಡ ಕಷ್ಟಪಟ್ಟು ದುಡ್ದಾಗ್ತಾನೆ ನನಗೆ. ನೆಟ್ಟಗ್ ಮನೆಗೆ ಸಂಸಾರ ಮಾಡ್ತಿದೀವಿ ನಾವು. ನನಗೇನು ದೇವ್ರು ಕಮ್ಮಿ ಮಾಡಿಲ್ಲ. ಏನು ಕಮ್ಮಿ ಮಾಡ್ತಂತಕ್ಕ? ಗತಿಗೆಟ್ಟಿರೋರ್ಗೆ ಏನು ಕಮ್ಮಿ ಮಾಡಲ್ಲ. ತಿರ್ಗಾ ಅದೇ ಮಾತಾಡಿದ್ದೀರಾ ಅಂದ್ರೆ ನನ್ನ ಬಾಯಾಗ ಒಳ್ಳೆ ಮಾತು ಬರಲ್ಲ. ಆಮೇಲೆ ಮನೆಗೆಲ್ಲ ಉಳಿ ಪುಡಿ ಆಡ್ಸ್ಕೊಂತಿದ್ದಂಗಿದ್ದೀರಾ. ನನ್ನ ಮಗಳಿದ್ದಾಗ ಆಡ್ಸಿದ್ರೆ ಅವಳೊಂದಿಷ್ಟು ತಗೊಂಡು ಹೋಗ್ತಿರ್ಲಿಲ್ವಾ? ಏನ್ ನೀವಿಬ್ರೇ ತಿನ್ಬೇಕೇಂದ್ರೆ? ಮನೆಗಿರೋ ಮೆಣಸಿಕಾಯಿ ಎಲ್ಲ ಸೀಲ್ಸಿನ ಬಾಸ್ಕೊಂಡು ಹೋಗ್ಬಿಟ್ಲು ನಿನ್ನ ಮಗಳು. ಇದ್ದಾಗ ಮೈ ಬಗ್ಸಿ ಉರ್ದು ಮಾಡಿಸ್ಕೊಂಡು ತಗೊಂಡೋಗಿದ್ರೆ ಯಾರನ್ನ ಬೇಡ ಅಂದಿದ್ರೆ ಅವಳು ಯಾಕೆ ಮಾಡ್ತಾಳೆ? ನೀನು ಮಾಡ್ಕೊಡೆ ಮನೆಗೆ ಬಂದವಳಿಗೆ. ನಮ್ಗೆ ಅದೇ ಕೆಲಸ ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಏನೈತೆ ಏನಿಲ್ಲ ಅಂಬದು ನಮಗೆ ಗೊತ್ತೈತೆ. ಅವಳಿಗೆ ಏನು ಬೇಕು ಅದನ್ನ ತರ್ಸ್ಕೋಬೇಕು, ಮಾಡಿಸ್ಕೋಬೇಕು, ತಗೊಂಡು ಹೋಗ್ತಿರ್ಬೇಕು. ನಾವ್ ಯಾಕೆ ಮಾಡ್ಕೊಡೋಣ? ನಮ್ಗೆ ಹಂಗೆ ಮಾಡ್ಕೊಡ್ತಾಳ ಅವಳು. ಇದು ಅವಳ ಮನೆ ಕಂಡ್ರೆ ಅವಳ ಮನೆಗೆ ಬಂದು ಎಷ್ಟು ದರ್ಬಾರ್ ಮಾಡ್ತೀಯ ನೋಡಿ ನೀನು. ಅವಳಿರೋವರೆಗೂ ಅಷ್ಟೇ ಈ ಮನೆ. ಈಗೇನಿದ್ರು ನಮ್ಮನೆ ಇದು. 10 ಲಕ್ಷ ದುಡ್ಡು ಬರ್ಲಿ, ಆಡಿಸ್ತೀನಿ ನಿಮ್ಗೆಲ್ಲ. ಬರ್ಲಿ ಬರ್ಲಿ ಆಡ್ತೀವ್ರಂತೆ. ನಾವು ಅದಕ್ಕೆ ಕಾಯ್ಕೊಂಡು ಕುಂತಿದ್ದೀವಿ. ಎಲ್ಲ ಇಷ್ಟ ಅಷ್ಟ ನಮಗೂ ಹಾಕ್ತಾರೆ ಅಂತ ಕಾಯ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹೂ ಕಣತ್ತೆ, ಗತಿಗೆಟ್ಟಾರಲ್ವಾ ನಾವು. ಅದಕ್ಕೆ ನೀನು ಹಾಕಕ್ಕೆ ಕಾಯ್ಕೊಂಡು ಕುಂತಿದ್ದೀವಿ. ಜಾನ್ಕಿ, ಈ ಡಬ್ಬನ ಒಂದಿಟ್ಟು ತೊಳೆದು ಬಿಸಿಗೆ ಕೊಣಿಕಂಡಿ ತಗ ಜಾನ್ಕಿ. ಏನೇ ಎಷ್ಟೆಷ್ಟು ಆಡ್ಸಿದ್ದೀರಾ ಉಳಿ ಪುಡಿನ? ಸಪ್ರೇಟಾಗಿ ಸಣ್ಣದೊಂದು ಡಬ್ಬದಾಗ ತುಂಬಿಕ್ಕು. ಯಾವಾಗ ನಾ ಬಂದಾಗ ಅವಳು ತಗೊಂಡು ಹೋಗ್ತಾಳೆ. ಎಲ್ಲ ಬಳಸ್ಕೋಬೇಡ್ರಿ. ಮುಟ್ ನೋಡ್ಲಿ, ಕೈ ಇಲ್ದಂಗ್ ಮಾಡಾಕ್ತೀನಿ. ಕಷ್ಟಪಟ್ಟಿಲ್ಲ, ಯಾರು ತಂದಾಕಿಲ್ಲ. ಮಾಡಿ ಎಲ್ಲ ಕಂಡೋರ್ ಮನೆಗೆ ದಾರಿ ಏರಿಯಕ್ಕೆ. ಮನೆಗಿರೋ ಗಂಡಸ್ರು ಕಷ್ಟಪಟ್ಟು ದುಡ್ಡು ತಂದಾಕವ್ರೆ ಮಾಡ್ಕೊಂಡಿದೀವಿ. ನಮ್ಮ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡಿದೀವಿ. ಎಲ್ಲಾರ ಸಂಸಾರಕ್ಕೂ ಆಗೋಷ್ಟು ಇಲ್ಲಿ ಮಾಡಿಲ್ಲ. ಇದೇನ್ ಧರ್ಮಛತ್ರ ಕೆಟ್ಟೋಯ್ತಾ? ಏನೋ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಂತಂದ್ರೆ ಅಳ್ಳಾಡೋದೇ ಇಲ್ವಲ್ಲ ಇವು. ಬೇರೆ ಡಬ್ಬಕ್ ಬೇರೆ ಎತ್ತಿಕ್ಬೇಕಂತೆ. ಮಾಡಕ್ ಕೆಲ್ಸ ಇಲ್ಲ ಇಲ್ಲಿ. ಮಾಡಿ ಎತ್ತಿಕ್ತಿವಿ. ಎಲ್ಲ ತಕೊಂಡೋಗಿ ಸುರಿ. ನಾವಿಲ್ಲಿ ಕೂಕೊಂಡು ಮಣ್ಣು ತಿಂತೀವಿ. ಹೋಗ್ಲಿ ಬಿಡತ್ತೆ, ಒಂದಿಟ್ಟು ಡಬ್ದಾಕಿ ಎತ್ತಿಕ್ತೀನಿ, ತಕೊಂಡೋಗ್ತಾಳೆ ಬಂದು. ನೀನೇನೆ ಒಂದಿಟ್ಟು ಡಬ್ಕಾಕಿ ಎತ್ತಿಕ್ಕದು. ನೀವಿಬ್ರು ಎಷ್ಟು ಬಳಸ್ಕೊಂತೀರಿ? ನಿಮ್ಗರ್ಧ ಅವಳಿಗರ್ಧ. ಎತ್ತಿಕ್ರಿ. ಏನು ಕಳ್ಕೊಂಡಿದ್ ನಿನ್ ಗಂಟು? ಬರ್ಲಿ ಅತ್ತೆ, ಬಂದು ಎಷ್ಟು ಬೇಕಷ್ಟು ತಕೊಂಡೋಗ್ಲಿ. ನಾವೇನು ಎತ್ತಿ ಎಲ್ಲೂ ಟ್ರಂಕ್ನ ಬೀಗ ಹಾಕಲ್ಲ. ಅಡುಗೆ ಮನೆಗೆ ಇರ್ತತಿ. ತಕೊಂಡೋಗ್ಲಿ, ತಕೊಂಡ್ರಿ ಎಷ್ಟು ಬೇಕಷ್ಟು. ಅಯ್ಯೋ ಬೀಗ ಹಾಕಕ್ ನಾವೇನು ಇವ್ರು ಕೆಟ್ಟದ್ವೇನಕ್ಕ? ಲಕ್ಷ್ಮಿ ಅಕ್ಕ, ಡಬ್ಬ ತೊಳೆದು ಬಿಸಿಗೆ ಇಕ್ಕಿದ್ದೀನಿ. ಇವೆಲ್ಲ ತಕಬ. ಆ ಪುಡಿ ಎಲ್ಲ ಚೀಲ್ದಾಗಿರೋವೆಲ್ಲ ಎತ್ಕೊ ಬಂದಿಲ್ಲಿ ಬಿಸ್ಲಾಗ ಹಾಕಿರಿ. ಒಣಕಂತ ಒಬ್ಬಿರಿನ ತಕೊಂಡೋಗಿ ಹಾಕ್ಸ್ಕೊ ಬರೋಣ. ಸೀಮ್ಗಿಲ್ದೇ ಇರೋ ಬದುಕುಗಳು ಇವ್ರವು. ನಮ್ ಬದುಕುಗಳು ಅಂತವೇನೆ. ನಿಮ್ಮ ಮಗಳು ಇಷ್ಟು ದಿವಸ ಇದ್ಲಲ್ಲ, ಎಲ್ಲ ಮಾಡಿ ಸಿಕ್ಕಬೇಕು ತಾನೇ ಅಚ್ಚುಕಟ್ಟಾಗಿ. ನಮ್ಗೆ ಹೇಳಕ್ ಬರ್ತಾರೆ ಇಲ್ಲಿ. ಏ ಲಕ್ಷ್ಮಿ, ಎಷ್ಟು ಕೆಜಿ ಹಾಕ್ಸಿದೀಯೇ? ಒಂದ್ 5 ಕೆಜಿ ಅಷ್ಟು ಹಾಕ್ಸಿದೀನಿ ಕಣತ್ತೆ. 2 ಕೆಜಿ ಅವಳಿಗೆ ಎತ್ತಿಕ್ಕಿ, ಇನ್ 3 ಕೆಜಿ ಬಳಸ್ಕೊಡ್ರಿ ಸಾಕು. ಮಸ್ತ್ ಆಗ್ತತೆ. ಸಾರ್ಗೆಲ್ಲಾನು ಒಂದೊಂದು ಈಟೀಟ್ ಹಾಕಬೇಕು. ಅಷ್ಟೊಟ್ಟು ಸುರಿ ಬೇಡ. ಅಷ್ಟೊಂದೆಲ್ಲ ಯಾಕತ್ತೆ ಕಷ್ಟಪಡ್ತೀರಿ ನೀವು? ನಮ್ಗೆ ಹೇಳಕ್ಕಿಂತ ಸುಮ್ಮನೆ ನೀವು ಮಾಡೋದೇ ಮೇಲೆ ಅಲ್ವಿ. ದಿನ ನೀವು ಅಡುಗೆ ಮಾಡಿಬಿಡ್ರಿ. ನಾವು ಅಡುಗೆ ಮನೆಗೆ ಹೋಗಲ್ಲ. ನಿಮ್ ಕೈಲಿ ಮಾಡಕ್ಕೂ ಆಗಲ್ಲ, ಸುಮ್ಮನೆ ಇರಕ್ಕೂ ಆಗಲ್ಲ ಅಂತಂದ್ರೆ ನಾವಿನ್ನೇನ್ ಮಾಡಕ್ಕಾಗಲ್ಲ. ಹೆಚ್ಚು ಮೆರಿತಿದ್ದೀಯಾ? ನಿನಗೆ ಸೊಕ್ಕ ಅಡಗಿಸ್ತೀನಿ ನಾನು. ರೋಬಸ್ಟ್ ತಡ್ಕ. ಜಾನ್ಕಿ ಬಾಯಿಲಿ. ಈ ಜನ್ಮದಲ್ಲಂತೂ ಬದಲಾಗಲ್ಲ ನೀವು.